ಶವದ ಮಾಂಸನ ತಿನ್ಬೇಕು ಅನ್ನೋದು ಪ್ರಾಕ್ಟೀಸ್ ಇದೆ. ಸೊ ಅದನ್ನ ಯಾಕೆ ತಿಂತೀವಿ ಅಂತ ಅಂದ್ರೆ, ಮೊದಲು ಅಗೋರಿಗಳೆಲ್ಲ ಪ್ರಾಕ್ಟೀಸಸ್ ಕೂತ್ಕೊಂಡಾಗ ಆಹಾರ ಅಲ್ಲಿಗೆ ಅವ್ರಿಗೆ ಸಿಗ್ತಾ ಇರಲ್ಲ. ಸೊ ಅವಾಗ ಏನಾಗುತ್ತೆ, ಶವ ಇದನ್ನ ತಿನ್ನೋದ್ರಿಂದ ಇಷ್ಟು ದಿನ ನಮ್ಗೆ ಹಸಿವಾಗದೆ ಇರುವಂತದ್ದು ಒಂದು ಪ್ರಾಕ್ಟೀಸ್ ಇರುತ್ತೆ. ನಾವು ಅದನ್ನು ಎಲ್ಲಾ ಪೂರ್ತಿ ಬಾಡಿನೇ ತಿನ್ನಲ್ಲ. ಜನಕ್ಕೆ ತಪ್ಪು ಅಭಿಪ್ರಾಯ, ಎಣ ತಿನ್ಬಿಡ್ತಾರೆ ಇವರು, ಫುಲ್ ಪೂರ್ತಿ ಎಣ ತಿನ್ಬಿಡ್ತಾರೆ. ಅದಿಲ್ಲ. ಯಾವಾಗ ಈ ಶವ ಸಾಧನೆ ಮಾಡೋರು ಮುಖ್ಯವಾಗಿ ಗುರುಮುಖಿಯನ್ನ ಮಾಡಬೇಕು. ಈ ಕಾಲದಲ್ಲಿ ಎಲ್ರು ಈಗ ಯೂಟ್ಯೂಬ್ ಚಾನಲ್ಗಳು ಎಲ್ಲ ನೋಡ್ಕೊಂಡು ತಾವೇ ಹೋಗಿ ಕೂತ್ಕೊಂಡು ಶವ ಸಾಧನೆ ಮಾಡ್ತೀನಿ ಅಂತ ಹೋಗ್ತಾರೆ. ಶವದ ಮೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಕ್ ಹೋಗ್ತಾರೆ. ನಾನು ಶವ ತಿನ್ಬಿಡ್ತೀನಿ ಅಂತ ತಿನ್ನಕ್ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ಅವ್ರಿಗೆ ವೇರಿಯೇಷನ್ಸ್ ಬರುತ್ತೆ, ಬಾಡಿನಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಬರುತ್ತೆ. ಇದನ್ನ ಶವ ತಿನ್ನಕ್ ಮುಂಚೆ ಕೆಲವು ಸಾಧನೆಗಳನ್ನ ಮಾಡಿರ್ಬೇಕು. ಆಮೇಲೆ ಇನ್ನೊಂದು, ಶವಗೆ ಮೋಕ್ಷ ಸಿಕ್ಕಿದೆಯಲ್ಲ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಆಮೇಲೆ ಇದೇ ಶವ ತಗೋಬೇಕು, ಆ ಶವದಲ್ಲಿ ಇದೇ ಪಾರ್ಟ್ಸ್ ನ ತಗೋಬೇಕು ಅನ್ನೋದು ಇರುತ್ತೆ.